ಹೊಸಕೋಟೆ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಥೋತ್ಸವ ಮಹಿಮೆ ದೈವ ಸಂಕಲ್ಪ ಇಡೀ ಗ್ರಾಮದ ಭಕ್ತಾದಿಗಳ ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳ ದೇವರ ಕೃಪೆ ನಿದರ್ಶನ ಇಡೀ ಜಗತ್ತಿಗೆ ದೇವರ ಪ್ರೇರಣೆ ಎಲ್ಲರ ಭಕ್ತಾದಿಗಳ ಕುಟುಂಬಗಳ ಸರ್ವತೋಮುಖ ಅಭಿವೃದ್ಧಿಯ ದೇವರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಎಲ್ಲ ಭಕ್ತರ ಮನಸೆಳೆಯುವ ದೈವಶಕ್ತಿ ದೇವರು ಇಡೀ ಗ್ರಾಮದ ಭಕ್ತರ ಆಶೀರ್ವಾದ ನೀಡಲಿರುವ ದೇವರ ಶಕ್ತಿ ಬಹಳ ಅಪಾರವಾದದ್ದು. ಪ್ರತಿಯೊಬ್ಬರ ಮನುಷ್ಯನ ದಿನನಿತ್ಯದ ಜೀವನದ ದಾರಿ ತೋರಿಸುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಬಹಳ ಅದ್ಭುತವಾದದ್ದು. ಪ್ರತಿದಿನ ಎಲ್ಲರ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವರು ಎಂದರೆ ತಪ್ಪಾಗಲಾರದು ಎಂಬುವ ನಂಬಿಕೆ ಈ ದಿನ ಎಲ್ಲರ ವಿಶ್ವಾಸದಿಂದ ಹಾಗೂ ಒಗ್ಗಟ್ಟಿನಿಂದ ಭಕ್ತರ ಸಂಕಲ್ಪವೇ ಈ ದಿನ ಗ್ರಾಮದಲ್ಲಿ ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆ ಹಾಗೂ ಎಂದೂ ನೋಡದ ಸಂಭ್ರಮದ ಆಚರಣೆ ಪ್ರತಿಯೊಬ್ಬರ ಮನಸ್ಸು ಸೆಳೆಯುವ ದೇವರ ಆಕರ್ಷಣೆ ಪಡೆದು ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಮೇಧಾವಿ ಸ್ವಾಮಿರವರು ಮಾತನಾಡಿ, ಮೊದಲಿಗೆ ದೇವರ ಕೀರ್ತನೆಯೊಂದಿಗೆ ಪ್ರಾರಂಭಿಸಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಥೋತ್ಸವ 7 ದಿನಗಳ ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮಗಳು ಹಾಗೂ ಪ್ರತಿದಿನ ಉತ್ಸವಗಳು, ಕಲ್ಯಾಣೋತ್ಸವ, ತದನಂತರ ಈ ದಿನ ರಥೋತ್ಸವ ಕಾರ್ಯಕ್ರಮ, 3 ತಿಂಗಳಲ್ಲಿ ಹೊಸ ರಥೋತ್ಸವ ನಿರ್ಮಾಣ ಮಾಡಿರುವ ದೇವರ ಪವಾಡ ಮಹಿಮೆ ಪವಿತ್ರವಾದದ್ದು. ಹೊಸಕೋಟೆ ಗ್ರಾಮದ ದೇವಸ್ಥಾನ ಎಲ್ಲರ ಭಕ್ತಾದಿಗಳ ಸಹಕಾರವೇ ಹಾಗೂ ಗ್ರಾಮಸ್ಥರ ಭಕ್ತಾದಿಗಳ ಸಹಕಾರ. ಈ ಕಾರ್ಯಕ್ರಮದ ಯಾರ್ಯಾರು ಭಾಗಿಯಾಗಿರುತ್ತಾರೋ ಎಲ್ಲ ಕುಟುಂಬಗಳ ಆಶೀರ್ವಾದ ಆರೋಗ್ಯ ಸದಾ ನೀಡಲೆಂದು ಆಶಿಸಿದರು. ದೇವರ ಸಂಕಲ್ಪ ಇಲ್ಲದೆ ಏನೂ ನಡೆಯುವುದಿಲ್ಲ. ಎಲ್ಲ ದೇವರ ಭಕ್ತಿಯ ಸಹಕಾರವೇ ಈ ದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಆರ್ ಶ್ರೀನಿವಾಸ ರೆಡ್ಡಿರವರು ಮಾತನಾಡಿ, ಈ ದಿನ ಗ್ರಾಮದ ಹಬ್ಬದ ವಾತಾವರಣದಂತೆ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರ ಎಲ್ಲರ ಸಹಕಾರವೇ ಈ ದಿನ ಯಶಸ್ಸಿಗೆ ಕಾರಣ ಹಾಗೂ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ದೇವರ ಕೃಪೆಯಿಂದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಸುಮಾರು 2,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿರುವ ಎಲ್ಲರಿಗೂ ಅವರ ಕುಟುಂಬಗಳಿಗೆ ದೇವರು ಆಶೀರ್ವಾದ ಸದಾ ಸಿಗಲೆಂದು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ತುಂಬಾ ವಿಶೇಷವಾಗಿ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಸಹಸ್ರ ಭಕ್ತಾದಿಗಳು ಎಷ್ಟು ಜನ ಬಂದು ಪ್ರಸಾದ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಯಶಸ್ವಿ ಮಾಡ್ತಾರೆ. ಸುಮಾರು 2,000 ಜನ ಬಂದಿರ್ತಾರೆ. ಎಲ್ಲರೂ ಕೂಡ ಅವರವರ ರೀತಿಯಲ್ಲಿ ಅವರವರ ಭಕ್ತಾದಿ ಕಾಣಿಕೆಗಳು ಅರ್ಪಿಸಿ ದೇವರಿಗೆ ಸಮರಾಧನೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆನಂದವಾಗಿ ವಿಜೃಂಭಿಸಿದ್ದಾರೆ. ಆರ್ ಶ್ರೀನಿವಾಸ ರೆಡ್ಡಿ. ಈ ದಿನ ಈ ಹೊಸಕೋಟೆ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ತುಂಬಾ ವಿಶೇಷವಾಗಿ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಸಹಸ್ರ ಭಕ್ತಾದಿಗಳು ಎಷ್ಟು ಜನ ಬಂದು ಪ್ರಸಾದ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಯಶಸ್ವಿ ಮಾಡ್ತಾರೆ. ಸುಮಾರು 2,000 ಜನ ಬಂದಿರ್ತಾರೆ. ಎಲ್ಲರೂ ಕೂಡ ಅವರವರ ರೀತಿಯಲ್ಲಿ ಅವರವರ ಭಕ್ತಾದಿ ಕಾಣಿಕೆಗಳು ಅರ್ಪಿಸಿ ದೇವರಿಗೆ ಸಮರಾಧನೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆನಂದವಾಗಿ ವಿಜೃಂಭಿಸಿದ್ದಾರೆ. ಆರ್ ಶ್ರೀನಿವಾಸ ರೆಡ್ಡಿ. ದೇವರ ಸಂಕಲ್ಪ ಇಲ್ಲದೆ, ಆ ದೇವರ ಆಶೀರ್ವಾದ ಇಲ್ಲದೆ ಯಾವುದೂ ನಡೆಯೋದಿಲ್ಲ, ಅವರೂ ಮಾಡುವುದಿಲ್ಲ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ನಾವು ತಿಳಿಯಬೇಕಾಗುತ್ತೆ. ದೇವರ ಸಂಕಲ್ಪ ಇಲ್ಲದೆ, ಆ ದೇವರ ಆಶೀರ್ವಾದ ಇಲ್ಲದೆ ಯಾವುದೂ ನಡೆಯೋದಿಲ್ಲ, ಅವರೂ ಮಾಡುವುದಿಲ್ಲ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ನಾವು ತಿಳಿಯಬೇಕಾಗುತ್ತೆ.
ಸೇರಿ ಯಾವುದೇ ರೀತಿಯಾದಂತ ಬೇರೆ ಸಹಕಾರ ಇಲ್ಲದೆ ಭಕ್ತಾದಿಗಳ ಸಹಕಾರ, ಗ್ರಾಮಸ್ಥರು ಒಬ್ಬರೊಬ್ಬರು ಸೇರಿ ಅವರವರು ಕೈಯಲಾದಷ್ಟನ್ನು ಅವರವರು ಹಾಕಿಕೊಂಡು ಅವರು ಮಾಡುವಂತದ್ದನ್ನ ಕಾರ್ಯಕ್ರಮ ಇದು. ಎಲ್ಲರಿಗೂ ಹೊಸಕೋಟೆಯಲ್ಲಿರುವಂತ ಎಲ್ಲಾ ಗ್ರಾಮಸ್ಥರಿಗೂ, ಹಾಗೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಭೂಲೀಲಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಯು ಆರೋಗ್ಯವನ್ನು ಕೊಟ್ಟು ಅವರನ್ನು ಚೆನ್ನಾಗಿ ಇಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈ ಒಂದು ಹೊಸಕೋಟೆ ಗ್ರಾಮದಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಈಗ ವಿಜೃಂಭಣೆ ನಡೆದು ಈ ಒಂದು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರ ಈ ಒಂದು ದೇವರ ಕೋರಿಕೆಗಳ ಬಗ್ಗೆ ಯಾವ ರೀತಿ ಸಂಕಲ್ಪ ದೈವ ಶಕ್ತಿ ಒಂದು ವಿಜೃಂಭಣೆಯಿಂದ ಅವಲಂಬಿಸಿ. ದೇವರ ಸಂಕಲ್ಪ ಇಲ್ಲದೆ ಏನೂ ನಡೆಯೋದಿಲ್ಲ. ಅದಕ್ಕೆ ಉದಾಹರಣೆ ಈ ಕಾರ್ಯಕ್ರಮನೇ. ಅವರು ತಾನಾಗಿ ಎಲ್ಲರೂ ಸೇರಿ ಅವರ ಕೈಯಲ್ಲಾದಷ್ಟು ಹಾಕಿಕೊಂಡು ಅವರು ಮಾಡಿ ಯಾವುದೇ ರೀತಿಯಾದಂತ ಹೊರಗಡೆಯಿಂದ ಬರುವಂತದ್ದು ಯಾವುದೇ ರೀತಿಯಾದಂತ ಸಹಕಾರ ಇಲ್ಲದೆ ಔರೋತ್ಸವ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡಿ ಮಾರನೇ ದಿವಸ ಅಂದ್ರೆ ಪಂಚಮಿ ದಿವಸ ರಥೋತ್ಸವವನ್ನ ಮಾಡುವಂತದ್ದು ಹೊಸಕೋಟೆ ಗ್ರಾಮಸ್ಥರ ಆಚರಣೆ. ಹಾಗೆ ಇಲ್ಲಿ ನೋಡಿದ್ದಲ್ಲಿ ಇದು ಹೊಸದಾದಂತ ರಥೋತ್ಸವವನ್ನ 3 ತಿಂಗಳ ಕಾಲಗಳಲ್ಲಿ ಈ 3 ತಿಂಗಳ ಕಾಲಗಳಲ್ಲಿ ಅದನ್ನ ನಿರ್ಮಾಣ ಮಾಡಿ ಅದನ್ನ ಸ್ವಾಮಿಯವರಿಗೆ ಅರ್ಪಣೆ ಮಾಡಿರುವಂತದ್ದು ಕೆಲಸವನ್ನ ಹೊಸಕೋಟೆ ಗ್ರಾಮಸ್ಥರು ಮಾಡಿದ್ದಾರೆ. ಈ ರಥವನ್ನ 9ನೇ ತಾರೀಕು ಸಂಪ್ರೋಕ್ಷಣೆ ಮಾಡಿ ಇವತ್ತು ಈ ಹೊಸ ರಥವನ್ನ ಇಡೀ ಜನ ಗ್ರಾಮಸ್ಥರು ಸುತ್ತಮುತ್ತಲು ಇರುವಂತ ಗ್ರಾಮಸ್ಥರು ಎಲ್ಲರೂ ಸೇರಿ ಭಕ್ತಾದಿಗಳು ಎಲ್ಲರೂ ಸೇರಿ ಅದರ ಆನಂದವನ್ನ ಅನುಭವಿಸಿರೋದನ್ನ ಈಗಾಗಲೇ ವಿಡಿಯೋದಲ್ಲಿ ನೋಡಿರುವಂತದ್ದು ಆಗಿದೆ.
అమ్మ ఎందుకు పోయింది